ಇಮ್ಯಾಜಿನ್ 1,000 ಪೀಪಲ್ ಇರೋ ಅಂಥ ಒಂದು ಹಾಲಲ್ಲಿ ನಿಮ್ಮ ನೇಮ್ನ ಅನೌನ್ಸ್ ಮಾಡಿದ್ರೆ ಹೇಗನ್ಸುತ್ತೆ ನಿಮಗೆ ಫೀಲಿಂಗ್? Turn our attention to the Brunel Plus Award. So it's an award that recognises students who have students who have gone that extra mile to develop their skills and confidence by taking the opportunities given to them and making the most out of them outside of the classroom, whether it be through volunteering, part-time work, learning a new language, or taking part in careers workshops. These students have shown real commitment to their own personal and professional growth. So I'd like to welcome Sindhu Yalur and Mohammed Abdul Razak to talk about their own Brunel Plus journeys and share some insight. The future belongs to those who believe in the beauty of their dreams. Good evening, everyone. Good evening. Recipient of the John Butler Memorial Prize and the Brunel Plus Gold Award, Sindhu Jaileshwar Modiashu. Butler Memorial Prize. This is award for the best contributions to charity and all threat sectors organizations. And the award holder is Sindhu Yalur Manila. Look this way, please. Thank you. One more. Thank you. ಆ ಒಂದು ಮೊಮೆಂಟ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಅಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ವೆಲ್ಕಮ್ ಟು ಮೈ ಚಾನೆಲ್. ನಾನು UK ಬಂದಾಗ ನನಗೆ ಕೆಲವೊಂದು ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ ಸಿಕ್ಕಿತ್ತು. ಸೊ ನಿಮ್ಮ ಬಳಿ ಶೇರ್ ಮಾಡ್ಕೊಳ್ತೇನೆ ಇವತ್ತು. ನನಗೆ ಮೊದಲನೇದಾಗಿ ವೈಸ್ ಚಾನ್ಸಲರ್ ಸ್ಕಾಲರ್ಶಿಪ್ ಅವಾರ್ಡ್ ಬಂದಿತ್ತು. ಅಂದರೆ 6 lakh ಇಂಡಿಯನ್ ರುಪೀಸಲ್ಲಿ ನನಗೆ ಸ್ಕಾಲರ್ಶಿಪ್ನ ಕೊಟ್ಟರು. ಸೊ ಅದು ಟ್ಯೂಷನ್ ಫೀಸಲ್ಲಿ ಕಡಿಮೆ ಆಗುತ್ತೆ ನಮಗೆ. 6,000 pounds ವಿಚ್ ಇಸ್ ಈಕ್ವಲ್ಸ್ ಟು 6.5 lakh ಇಂಡಿಯನ್ ರುಪೀಸ್. ಆ ಥರದ್ರಲ್ಲಿ ನನಗೆ ಸ್ಕಾಲರ್ಶಿಪ್ ಬಂದಿತ್ತು. ಮತ್ತು ಎರಡನೇದಾಗಿ ನನಗೆ ಇಲ್ಲಿ 2 ಗೋಲ್ಡ್ ಅವಾರ್ಡ್ಸ್ ಬಂದಿತ್ತು. ಒಂದು ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯೂನಿವರ್ಸಿಟಿಯಲ್ಲಿ ಎಂಗೇಜ್ ಮಾಡಿರೋದಕ್ಕೆ, ಮತ್ತು ಆದಮೇಲೆ ವಾಲಂಟ್ರಿಂಗ್ ಸೆಕ್ಟಾರಲ್ಲಿ ನಾನು ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ಮಾಡಿರೋದಕ್ಕೆ 2 ಗೋಲ್ಡ್ ಮೆಡಲ್ಸ್ ಬಂದಿತ್ತು. ಅದಾದಮೇಲೆ ನಾನು ಸಿಟಿಯಲ್ಲಿ ಓದಬೇಕಾದಾಗ ಮಾಸ್ಟರ್ಸಲ್ಲಿ ಇಲ್ಲಿ ಡೆಸಿಟೇಷನ್ ಇರುತ್ತೆ. ಆ ಪ್ರಾಜೆಕ್ಟಲ್ಲಿ ನಾನು ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಒಂದು ಚಾರಿಟಿಗೆ ರಿಯಲ್ ಲೈಫ್ ಪ್ರಾಬ್ಲಮ್ನ ನಾನು ಒಂದು ಸೊಲ್ಯೂಷನ್ಸ್ನ ನಾನು ಪ್ರೊವೈಡ್ ಮಾಡಿರೋದಕ್ಕೆ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಜಾನ್ ಬಟ್ಲರ್ ಮೆಮೋರಿಯಲ್ ಪ್ರೈಸ್ ಅಂತ. ಅದು 200 pounds ಕೊಟ್ಟಿದ್ರು ನನಗೆ. ಅಂದರೆ ಅರೌಂಡ್ 20 to 25,000 rupees ಆಗುತ್ತೆ. ಸೊ ಅದೊಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ವಾಲಂಟ್ರಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲೇ ನನಗೆ ಅವಾರ್ಡ್ನ ಬಂದಿತ್ತು. ಸೊ ಇದೆಲ್ಲ ಅವಾರ್ಡ್ಸು ಬರೀ ಅವಾರ್ಡ್ಸ್ ಅಲ್ಲ, ಬಟ್ ಇಟ್ಸ್ ದ ರಿಸಲ್ಟ್ ಆಫ್ ಯುವರ್ ಕನ್ಸಿಸ್ಟೆನ್ಸಿ. ನಾವು ಒಂದು ಪಾಯಿಂಟ್ ಹೇಳಬೇಕು, ಏನಂತಂದರೆ ನಾವು ಎಲ್ಲೇ ಇದ್ದರೂ ಆ ಒಂದು ಬೆಂಚ್ ಮಾರ್ಕ್ನ ನಾವು ಸೆಟ್ ಮಾಡಬೇಕು. ಎಲ್ಲೇ ಹೋದ್ರೂ ನಾವು ನ್ಯಾಷನಲಲ್ಲಿ ಇರ್ತೀವೋ ಅಥವಾ ಇಂಟರ್ನ್ಯಾಷನಲಿಗೆ ಬರ್ತೀವೋ, ಎಲ್ಲಾದರೂ ಆಗಲಿ ನಾವು ಒಂದು ಬೆಂಚ್ ಮಾರ್ಕ್ನ ಕ್ರಿಯೇಟ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮಗೂ ಒಂದು ವ್ಯಾಲ್ಯೂ ಇರುತ್ತೆ, ಆ ಒಂದು ಬೆಂಚ್ ಮಾರ್ಕ್ನ ನಾವು ಸೆಟ್ ಮಾಡಿದ್ದೀವಿ ಅಂತ. ನಮ್ಮನ್ನು ಇಲ್ಲೆಲ್ಲ ಸ್ಟೇಜ್ ಮೇಲೆ ಎಲ್ಲ ಕರೆದಾಗ ಬರೀ ನನ್ನ ಸಿಂಧು ಹಾಗೆ ನೋಡಲ್ಲ, ಬಟ್ ನಾನು ಯಾವ ದೇಶದಿಂದ ಅಂತಲೂ ನೋಡ್ತಾರೆ. ಅಂತಂದರೆ ನಾವು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ವಿ ಆಲ್ವೇಸ್ ಹ್ಯಾವ್ ಟು ಮೇಕ್ ಆ ಕಂಟ್ರಿ ಪ್ರೌಡ್. ಈ ಒಂದು ಆಪರ್ಚುನಿಟಿ ಅಲ್ಲ ನಮಗೆ, ಒಂದು ಅಬ್ರಾಡಿಗೆ ಬಂದಾಗ ಒಂದು ಆಪರ್ಚುನಿಟಿ, ನಾವು ನಮ್ಮ ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ. ನಾವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ ನಾವು ಬಂದಾಗ, ಬಟ್ ಬರೀ ನಾವು ಸರ್ವೈವಲ್ ನೋಡ್ಕೊಳ್ದೆ ನಾವು ಸ್ಟ್ರೈವ್ ಮಾಡಬೇಕು.
ಸ್ಟ್ರೈವ್ ಮಾಡಿದಾಗ ನಾವು ಕಂಟ್ರಿನೂ ಪ್ರೌಡ್ ಮಾಡೋಕ್ಕಾಗತ್ತೆ, ಮತ್ತು ಆದಮೇಲೆ ನಮ್ಮನ್ನು ನಾವು ಪ್ರೌಡ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗತ್ತೆ. ದಿನನಿತ್ಯ ಸ್ಟ್ರೈವ್ ಮಾಡಿ ನಾವು ಇದು ಮಾಡಿದರೆ ಆ ಬೆನಿಫಿಟ್ಸ್ ಎಲ್ಲ ಆಬ್ವಿಯಸ್ಸಾಗಿ ನಾವು ರೀಪ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ನಂದೇ ಅಂತಂದರೆ, ನಾನು ಯೂನಿವರ್ಸಿಟಿ ನನ್ನ ಬ್ಯಾಚುಲರ್ಸ್ ಏನಿತ್ತಲ್ಲ ಆವಾಗ ನಾನು ಒಂದು 3 years ನಾನು ಚೆನ್ನಾಗಿ ಓದಿರೋದಕ್ಕೆ ಇಲ್ಲಿ ನಾನು ಅಡ್ಮಿಷನ್ ಎಲ್ಲ ಇದ್ದಾದಾಗ ನನಗೆ ವೈಸ್ ಚಾನ್ಸಲರ್ ಮೆರಿಟೋರಿಯಸ್ ಸ್ಕಾಲರ್ಶಿಪ್ ಸಿಕ್ತು. 6,000 ಅಂದರೆ ಹೇಳಿದ್ನಲ್ಲ 6 lakh ಇಂಡಿಯನ್ ರುಪೀಸ್ ಅಂತ. ಸೊ ಅಷ್ಟು ಸಿಕ್ಕಿತ್ತು. ಅದೇನು ಕಡಿಮೆ ಅಮೌಂಟ್ ಅಲ್ಲ ನಮ್ಮಂಥವರಿಗೆ, ತುಂಬಾ ದೊಡ್ಡ ಅಮೌಂಟ್ ಅದು. ಸೊ ಹಂಗಾಗಿ ಒಂದು ಸಣ್ಣ ಒಂದು ಪ್ರಯತ್ನ ನಾವು ಪಡ್ತಾ ಇತ್ತು ಅಂತಂದರೆ ಒಂದು ಬಿಗ್ ಚೇಂಜಸ್ ಆಗುತ್ತೆ. ಇವಾಗಲೇ ಬರಬೇಕಂತ ಏನಿಲ್ಲ. ಇವಾಗಿನ ಹಾರ್ಡ್ ವರ್ಕಿಗೆ ಮುಂದಿನ ದಿನಗಳಲ್ಲಿ ನಮಗೆ ಆ ಒಂದು ಪ್ರತಿಫಲನ ನಾವು ಕಂಡ್ಕೊಳ್ತೀವಿ. ಮತ್ತು ಫ್ರೆಂಡ್ ಟು ಫ್ರೆಂಡ್ ಒಂದು ಅಡ್ವೈಸ್ ಕೊಡಲಾ? ಫ್ರೆಂಡ್ ಟು ಫ್ರೆಂಡ್ ನಾನು ಅಡ್ವೈಸ್ ಕೊಡೋದಾದರೆ ನಾನು ಏನು ಹೇಳ್ತೀನಿ ಅಂತಂದರೆ, ಎಸ್ಪೆಷಲಿ ಫ್ರೆಷರ್ಸ್ ಆಗಿ ನಾನು ಅಂಡರ್ಗ್ರಾಡ್ ಮಾಡಿ ನಾನು ಮಾಸ್ಟರ್ಸಿಗೆ ಬಂದೆ ಅಲ್ವಾ. ಸೊ ಹಾಗಾಗಿ ನಾನು ಇಂಡಸ್ಟ್ರಿ ಎಕ್ಸ್ಪೋಜರ್ ಇಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ನಮಗೆ ಇಲ್ಲಿ ಬಂದಾಗ ನಾವು ಎಷ್ಟು ಇಂಪಾರ್ಟೆಂಟ್, ಇಲ್ಲಿ ಬಂದಾಗ ನಾವು ಬೇರೆ ಒಂದು ಆ್ಯಕ್ಟಿವಿಟೀಸಲ್ಲಿ ನಾವು ಒಂದು ಪಾರ್ಟಿಸಿಪೇಟ್ ಮಾಡೋದಂತಂದರೆ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ, ಯಾವುದೇ ಆಗಿರ್ಬೋದು. ಯಾಕಂತಂದರೆ ಇಲ್ಲಿ ಬಂದಾಗ ಆಬ್ವಿಯಸ್ಲಿ ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಇರುತ್ತೆ, ಮತ್ತು ಬೇರೆ ಸ್ಟ್ರಗಲ್ಸ್ ಇರುತ್ತೆ. ಏನು ಕೆರಿಯರ್ ವೈಸಲ್ಲೂ ಅಷ್ಟೇ, ಡಿಫ್ರೆಂಟ್ ಜಾಬ್ ಮಾರ್ಕೆಟಿಗೆ ನೀವು ಎಂಟರ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ನಾವು ಕಾಂಪಿಟೆಂಟ್ ಆಗಿರಬೇಕು. ಫ್ರೆಷರ್ಸ್ ಆಗಿ ನಾವು ಏನು ತೋರಿಸ್ಕೋಬೋದು, ಈ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ನ ನಾವು ತೋರಿಸ್ಬೋದು. ಇಲ್ಲ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ, ಅಥವಾ ನನ್ನ ಡೆಸರ್ಟೇಷನಲ್ಲಿ ನನಗೆ ಈ ಒಂದು ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ನ ನಾನು ಮಾಡಿಕೊಟ್ಟಿದ್ದೀನಿ. ಮತ್ತಾದಮೇಲೆ ನಾನು ನನ್ನ ಯೂನಿವರ್ಸಿಟಿ ಟೈಮ್ ಅಲ್ಲದೆ ನಾನು ಬೇರೆ ಟೈಮಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ನಾನು ಕೆಲಸಗಳು ಮಾಡಿದ್ದೀನಿ ಅಂತ ಹೇಳಿ ಎಲ್ಲ ಒಂದು ಏನಂತಾರೆ, ಎಲ್ಲ ಒಂದು ಆಸ್ಪೆಕ್ಟ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫ್ರೆಷರ್ಸಿಗೆ. ಏನಕ್ಕಂತಂದರೆ ಪಾರ್ಟ್ ಟೈಮ್ಸ್ ಆಗಲಿ ತೊಗೊಳಕ್ಕೆ ಫಸ್ಟ್ ಪಾರ್ಟ್ ಟೈಮ್ ತೊಗೋಬೇಕು, ಅದಾದಮೇಲೆ ಫುಲ್ ಟೈಮು. ಸೊ ಪಾರ್ಟ್ ಟೈಮ್ ತೊಗೊಳಕ್ಕೇ ನಮಗೆ ಕಷ್ಟ ಅಂತ ಅನಿಸ್ಬೋದು, ಈ ಸ್ಕಿಲ್ಸ್ ಎಲ್ಲ ಇಲ್ಲದೆ ಇತ್ತು ಅಂತಂದರೆ. ಸೊ ನಾವು ಎಷ್ಟಾದರೆ ಅಷ್ಟು ಯೂನಿವರ್ಸಿಟಿನ ನಾವು ಯೂಸ್ ಮಾಡ್ಕೋಬೇಕು. ನಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಥರ ಇರ್ತಾಯಿತ್ತು ಅಂತಂದರೆ ಡಿಫ್ರೆಂಟ್ PDC ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇರ್ತಾಯಿತ್ತು. ಅದರ ಕೆಳಗಡೆ ಈ ಥರ ಎಲ್ಲ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಒಂದು ಪ್ರೋಗ್ರಾಮ್ಸ್ನ ಮಾಡ್ತಾಯಿದ್ರು. ಅಂತಂದ್ರೆ ಚೆನ್ನಾಗಾಯಿತು ಅಂತಂದರೆ, ಆ ಥರ ಎಲ್ಲ ಎಂಗೇಜ್ ಆಗ್ತಾಯಿತ್ತು ಅಂತಂದರೆ ನಮಗೆ ಪಾರ್ಟ್ ಟೈಮ್ಸ್ ಎಲ್ಲ ಮೋಸ್ಟ್ ಆಲ್ ಯೂನಿವರ್ಸಿಟಿಯಲ್ಲೇ ಸಿಗುತ್ತೆ. ಸೊ ಯೂನಿವರ್ಸಿಟಿಯಲ್ಲಿ ಸಿಕ್ಕರೆ ನಮಗೆ ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟನ್ನ ಯೂನಿವರ್ಸಿಟಿಯಲ್ಲಿ ಎಂಗೇಜ್ ಮಾಡ್ಕೋಬೇಕು. ಈ ಕಡೆ ಇದನ್ನು ಬ್ಯಾಲೆನ್ಸ್ ಕಷ್ಟ ಆಗುತ್ತೆ. ಬಟ್ ನಾನು ಅದೇ ಹೇಳಿದ್ನಲ್ಲ, ಅಟ್ಲೀಸ್ಟ್ ಇವಾಗ ನಮ್ಮ ಯೂನಿವರ್ಸಿಟಿ ಪೀರಿಯಡ್ ಏನಿರುತ್ತೆ, 1 ವರ್ಷನೋ 2 ವರ್ಷನೋ, ಆ 1 ವರ್ಷದಲ್ಲೋ 2 ವರ್ಷದಲ್ಲೋ ನಮ್ಮನ್ನ ನಾವು ಎಂಗೇಜ್ ಮಾಡಿಕೊಂಡ್ರೆ ಆ್ಯಂಡ್ ರೆಸ್ಟ್ ಆಫ್ ದ ಇಯರ್ಸ್ ಏನಿರುತ್ತಲ್ಲ ಎಲ್ಲಾದರೂ ಅಬ್ರಾಡ್ ಕಂಟ್ರೀಸಲ್ಲಿ ತುಂಬ ಚೆನ್ನಾಗೇ ಇರುತ್ತೆ. ಯಾಕಂತಂದರೆ ನೀವು ಏನೇನು ಸ್ಟ್ರಗಲ್ ಮಾಡಬೇಕು, ಏನೇನೆಲ್ಲ ನೀವು ಒಂದು ಫೌಂಡೇಶನಿಗೆ ಎಲ್ಲ ಹಾಕಬೇಕು, ಅದನ್ನೆಲ್ಲ ಆಲ್ರೆಡಿ ಹಾಕಿರ್ತೀರ. ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಅದಾದ ಇಂಪಾರ್ಟೆಂಟ್ ದಟ್ ಯು ಎಂಗೇಜ್ ಇನ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಇಸ್ ದ್ಯಾಟ್ ನೀವೊಂದು ಈ ಒಂದು ಆ್ಯಕ್ಟಿವಿಟೀಸಲ್ಲೆಲ್ಲ ಎಂಗೇಜ್ ಆದರೆ ನೀವು CVಯಲ್ಲೆಲ್ಲ ಹಾಕುವಾಗ ಎಂಪ್ಲಾಯರ್ಸಿಗೆ ಗೊತ್ತಾಗುತ್ತೆ ದಟ್ ಯು ರಿಯಲಿ ಹ್ಯಾವ್ ಸ್ಕಿಲ್ಸ್. ಡಸಂಟ್ ಮ್ಯಾಟರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಆರ್ ನಾಟ್, ಬಟ್ ಎಸ್ ನಿನಗೆ ಒಂದು ಟ್ರೂ ಪ್ಯಾಷನ್ ಇದೆ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನೀನು ಗೋಲ್ ಓರಿಯೆಂಟೆಡ್, ವಿಚ್ ಇಸ್ ವೈ ಕಂಪನೀಸ್ ಟು ಹೈಯರ್ ಅಲ್ವಾ. ಗೋಲ್ ಓರಿಯೆಂಟೆಡ್ ಇರಬೇಕು, ಪರ್ಪಸ್ಫುಲ್ಲಾಗಿ ಕೆಲಸ ಮಾಡಬೇಕು. ಅದಾದಮೇಲೆ ಎಷ್ಟು ಫ್ಲೆಕ್ಸಿಬಲ್ ಇದ್ದೀರಾ, ಎಷ್ಟು ವರ್ಸಟೈಲ್ ಆಗಿದ್ದೀರಾ, ಆ ಒಂದು ಸ್ಕಿಲ್ಸ್ ಎಲ್ಲ ಯಾವುದರಿಂದ ಗೊತ್ತಾಗುತ್ತೆ ಅಂತಂದರೆ ನಾವು ಯೂನಿವರ್ಸಿಟಿ ಬಿಟ್ಟು ಯೂನಿವರ್ಸಿಟಿ ಜೊತೆಗಿರೋವಂಥ ಒಂದು ಆ್ಯಕ್ಟಿವಿಟೀಸಲ್ಲಿ ನಾವು ಭಾಗಿಯಾದರೆ ಮಾತ್ರ. ಇವಾಗಿನ ಬರೋ ಸ್ಟೂಡೆಂಟ್ಸಿಗೆಲ್ಲ ಹೇಳೋದಿಷ್ಟೇ,
ಎಂಗೇಜ್ ಆ್ಯಸ್ ಮಚ್ ಆಸ್ ಇಸ್ ಪಾಸಿಬಲ್ ಅಷ್ಟೇ. 1 ಇಯರ್ ನಮ್ದಲ್ಲ ಅಂತ ಬಿಟ್ಕೊಟ್ಬಿಡಿ, ಅದಾದಮೇಲೆ ಆಬ್ವಿಯಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಜಾಬ್ಸ್ ಮತ್ತು ಆಪರ್ಚುನಿಟೀಸ್ ಏನೇನಿದೆ ಮತ್ತು ಪಾರ್ಟ್ ಟೈಮ್ ಜಾಬ್ಸ್ ಅದ್ರ ಬಗ್ಗೆ ಎಲ್ಲನೂ ವಿಡಿಯೋ ಮಾಡ್ತೀನಿ. ಏನು ಎಲ್ಲರಿಗೂ ಒಂದು ನೋಷನ್ ಇರುತ್ತೆ, ಏನು ಅಬ್ರಾಡಿಗೆ ಬಂದರೆ ಜಾಬ್ ಮಾರ್ಕೆಟ್ ಚೆನ್ನಾಗಿಲ್ಲ, ಜಾಬ್ ಸಿಗೋದಿಲ್ಲ, ಪಾರ್ಟ್ ಟೈಮ್ ಸಿಗೋದಿಲ್ಲ. ಪಾರ್ಟ್ ಟೈಮ್ ಅಂತಂದರೆ ಬರೀ ನಾವು ರೆಸ್ಟೋರೆಂಟಿಗೆ ಅಥವಾ ವೇರ್ ಹೌಸಿಗೆ ಅಥವಾ ಇನ್ನೂ ಬೇರೆ ಬೇರೆ ಗಿಗ್ ವರ್ಕರ್ಸ್ ಇರ್ತಾರಲ್ಲ, ಆ ಥರದಕ್ಕೆ ಅಲ್ಲೇ ಸ್ಪೆಸಿಫೈ ಆಗಿಬಿಡ್ತೀವಿ ಅಂತ ಒಂದು ನೋಷನ್ನ ತೆಗೆದು ನಾವು ಯೂನಿವರ್ಸಿಟಿ ಅದರ್ ಅಲೈಡ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತ ನೀವು ಯಾವ್ಯಾವ ಜಾಬ್ ಅಂತ ಅಂದ್ಕೊಂಡಿರ್ತೀರೋ ಅದನ್ನೇ ನೀವು ತೊಗೋಬೋದು. ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನ ಜಾಬ್ ಏನು ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಅಲ್ಲಿ ತನಕ ನೋಡ್ತಾ ಇರಿ. ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ನೀವು ಯಾವ್ಯಾವ ಥರ ಎಲ್ಲ ಎಂಗೇಜ್ ಆಗ್ಬೋದು ಅಂತ. ನೀವು ಇನ್ನೂ ಪರ್ಸ್ನಲಾಗಿ ನೀವು ಕೇಳಬೇಕಂತ ಇತ್ತು ಅಂತಂದರೆ ನನ್ನ ಇಮೇಲಿಗೆ ಮೇಲ್ ಮಾಡಿ. ನೀವು ಯಾವ್ಯಾವ ಪರ್ಟಿಕ್ಯುಲರ್ ಯೂನಿವರ್ಸಿಟೀಸ್ ಇದ್ದೀರಲ್ಲ ಅದಕ್ಕೆ ಬೇಕಿದ್ರೆ ನಾನು ಟೈಲರ್ ಮಾಡಿ ಹೇಳ್ತೀನಿ ನೀವು ಯಾವ್ಯಾವ ರೀತಿಯಲ್ಲಿ ನೀವು ಎಂಗೇಜ್ ಆಗ್ಬೋದು ಅಂತ. ಇದೇ ಥರ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿತ್ ವರ್ಕ್ ಆಪರ್ಚುನಿಟೀಸ್, ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ಸ್ ಎಲ್ಲದರ ಜೊತೆಗೆ ನಾನು ವಿಡಿಯೋ ಮಾಡ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.